ಕಾಟೇರ ಸಿನಿಮಾದ ಟೈಟಲ್ ಲಾಂಚ್ ವಿಚಾರವಾಗಿ ಒಂದಷ್ಟು ವಿವಾದದ ಚರ್ಚೆಗಳು ಸ್ಟಾರ್ಟ್ ಆಗಿದೆ. ಸೊ ಈ ಎರಡು ಚರ್ಚೆಯ ಮಧ್ಯದಲ್ಲಿ ನಿರ್ದೇಶಕರಾದಂತಹ ಮಹೇಶ್ ಅವರ ಬಗ್ಗೆ ಒಂದಷ್ಟು ಮಾತುಕತೆಗಳು ಬಂದಿತ್ತು. ಅಂದ್ರೆ ಮದಗಜ ಟೈಟಲ್ ಮತ್ತೆ ಕಾಟೇರ ಟೈಟಲ್ ಎಕ್ಸ್ಚೇಂಜ್ ಬಗ್ಗೆ. ಸೊ ಇದೆಲ್ಲರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋಕೋಸ್ಕರ ನಮ್ಮ ಜೊತೆ ಮಹೇಶ್ ಅವರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಮೊದಲಿಗೆ ಕಾಟೇರ ಸಿನಿಮಾದ ಟೈಟಲ್ ವಿಚಾರವಾಗಿ ಈಗ ಏನ್ 50 ಡೇಸ್ ಏನು ಇವೆಂಟ್ ನಡೀತದ ಆ ವೇದಿಕೆಯಲ್ಲಿ ಒಂದು ಚರ್ಚೆ ಸ್ಟಾರ್ಟ್ ಆಗಿದೆ. ಕಾಟೇರ ಸಿನಿಮಾದ ಟೈಟಲ್ ಯಾರದ್ದು, ಹೇಗ್ ಬಂತು ಅಂತ. ಸೊ ಉಮಾಪತಿ ಅವರು ಸಿನಿಮಾದ ಸಕ್ಸಸ್ ಆದ ನಂತರದಲ್ಲಿ ಒಂದು ಮಾತನಾಡ್ತಾ ಹೇಳಿದ್ರು, ಅಂದ್ರೆ ಈ ಸಿನಿಮಾದ ಕತೆ ವಿಚಾರ ಅಂತ ಇದ್ದಾಗ ನಾನಿದ್ದೆ, ಅಂದ್ರೆ ಈ ಸಿನಿಮಾ ಗೆಲ್ಲುತ್ತೆ ಅಂತ ಒಂದು ಜಡ್ಜ್ಮೆಂಟ್ ಇತ್ತು, ಅದ್ರ ಬಗ್ಗೆ ಮಾತಾಡಿದ್ರು. ಸೊ ಈಗ ನೋಡಿದ್ರೆ ಅದು ಟೈಟಲ್ ವಿಚಾರವಾಗಿ ಒಂದಷ್ಟು ಬೇರೆ ತರದ ಒಂದಷ್ಟು ಬದಲಾವಣೆ ಆಗಿದೆ, ಅಂದ್ರೆ ಚರ್ಚೆ ಬೇರೆ ಬೇರೆ ಹೋಗ್ತದೆ. ಸೊ ಈ ಬಗ್ಗೆ ನಿಮ್ಮ ಮೊದಲ ರಿಯಾಕ್ಷನ್ ಏನು? ಸರ್, ನನಗೆ ಗೊತ್ತಿರೋದು ಒಂದು ಸತ್ಯ ಸರ್. ಏನಂತ ಹೇಳಿದ್ರೆ, ಮದಗಜ ಟೈಟಲ್ ಬಂದು ರಾಮಮೂರ್ತಿ ಸರ್ದು, ದರ್ಶನ್ ಸರ್ ಉಮಾಪತಿ ಸರ್ ಬ್ಯಾನರ್ಸ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿರ್ತಾರೆ, ಅವ್ರಿಗೆ ಇಷ್ಟ ಆಗಿ. ಅದಾದ ನಂತರ ಮದಗಜ ಟೈಟ್ಲು ಬೇಕು ಅಂತ ರಾಮಮೂರ್ತಿ ಸರ್ ಹತ್ರ ಕೇಳಿದಾಗ ದರ್ಶನ್ ಸರ್ ಮದಗಜ ಟೈಟ್ಲನ್ನ ರಾಮಮೂರ್ತಿ ಸರ್ ಹತ್ರ ನಮ್ಗೆ ಇಸ್ಕೊಟ್ರು. ಕಾಟೇರ ಟೈಟ್ಲು ಏನು ರಿಜಿಸ್ಟ್ರೇಷನ್ ಮಾಡ್ತಿರ್ತಾರೆ ಉಮಾಪತಿ ಸರ್ ಬ್ಯಾನರಲ್ಲಿ, ಆ ಟೈಟ್ಲನ್ನ ಇವರಿಗೆ ರಾಮಮೂರ್ತಿ ಸರ್ಗೆ ಅದನ್ನ ಈಸ್ಕೊಡ್ತಾರೆ. ದರ್ಶನ್ ಸರ್ ಎಕ್ಸ್ಚೇಂಜ್ ಮಾಡ್ತಾರೆ. ದರ್ಶನ್ ಸರ್ ಎಕ್ಸ್ಚೇಂಜ್ ಮಾಡಿ ಎರಡು ಕಡೆನೂ, ಯಾಕೆಗ ಮದಗಜ ಟೈಟ್ಲ್ ಇಟ್ಕೊಂಡು ಬಾಸ್ಕಿ ಸಿನಿಮಾ ಮಾಡಬೇಕು ಅಂತ ಅವ್ರ ತಲೆಯಲ್ಲಿ ಇತ್ತು ಅದು ರಾಮಮೂರ್ತಿ ಸರ್ಗೆ. ಅವಾಗ ನಾವು ಟೈಟ್ಲ್ ಇಸ್ಕೊಂಡಾಗ ಅವ್ರು ಇನ್ನೊಂದು ಟೈಟ್ಲು ಬೇಕಲ್ಲ, ಕಾಟೇರ ಕೊಟ್ರು ಅವಾಗ ರಾಮಮೂರ್ತಿ ಸರ್ಗೆ. ಈ ಟೈಟ್ಲಿಂದ ನೀವು ಸಿನಿಮಾ ಮಾಡಿ ಅಂತ. ಕಾಲ ನಂತರ ಅದು ರಾಕ್ಲೈನ್ ಸರ್ಗೆ ರಾಮಮೂರ್ತಿ ಸರ್ ಕೊಟ್ರು. ಇವಾಗ ಸಕ್ಸಸ್ ಆಗಿ ಇತಿಹಾಸ ಸೇರಿದೆ, 50 ಡೇಸ್ ಆಗಿದೆ. ಎಲ್ಲ ಬೆಳವಣಿಗೆಗಳು ಗೊತ್ತಿರೋದು. ನಾನು ಇವಾಗ ವೇದಿಕೆಯಲ್ಲಿ ಏನ್ ಮಾತಾಡಿನಿ, ಆ ಪದಗಳಿಗೆ, ಆ ಹೇಳಿಕೆಗೆ ನಾನು ಸದಾ ಬದ್ಧವಾಗಿರ್ತೀನಿ. ಅದೇ ಸತ್ಯ. ಸರ್, ಮತ್ತೊಂದು ಮದಗಜ ಸಿನಿಮಾದ ಟೈಟಲ್ ವಿಚಾರ ಅಂತ ಬಂದಾಗ, ಆ ಟೈಟಲ್ ನನ್ನ ಹತ್ರ ಇದೆ ಅಂತ ಹೇಳಿರ್ತೀರಿ, ಮತ್ತೆ ಅದು ರಾಮಮೂರ್ತಿ ಅವ್ರ ಹತ್ರ ಇರುತ್ತೆ ಅಂತ ಅಂದ್ಬಿಟ್ಟು ಒಂದಷ್ಟು ಅಲ್ಲೂ ಸ್ವಲ್ಪ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ ಅಂತ ಅಂದ್ಬಿಟ್ಟು. ಫಸ್ಟ್ ಯಾರ ಹತ್ರ, ನಿಮ್ಮ ಹತ್ರ ಆಯ್ತಾ ಅಥವಾ ರಾಮಮೂರ್ತಿ ಅವರ ಇದ್ದು ಆನಂತರದಲ್ಲಿ ನಿರ್ಮಾಪಕರ ತಿಳಿಸಿ ಬೇರೆ ಆಯ್ತಾ? ಅದು ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿಸಿದ್ದು ನಾನೇನೆ, ಮದಗಜನ. ಆಮೇಲೆ ಎಕ್ಸ್ಪೈರ್ಡ್ ಆದ್ಮೇಲೆ ಯಾರು ಬೇಕಾದ್ರೂ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ನಂದು ನಾನು ನೋಡ್ಕೋದೇನೆ ಅದನ್ನ ಎಕ್ಸ್ಪೈರ್ಡ್ ಆಗಿತ್ತು. ಕೆಲವು ತಿಂಗಳ ನಂತರ ಅದು ರಾಮಮೂರ್ತಿ ಸರ್ ಹತ್ರ ಇತ್ತು. ಸೊ ರಾಮಮೂರ್ತಿ ಸರ್ ಹತ್ರ ವಾಪಸ್ ಕೇಳ್ದು. ಅವಾಗ ಅವರು ಬಿಗಿನಿಂಗ್ ಸ್ಟೇಜ್ ಅಲ್ಲಿ ದರ್ಶನ್ ಸರ್ ಮಾಡ್ಬೇಕು ಅಂತಿತ್ತಲ್ಲ, ಆಗ ಉಮಾಪತಿ ಸರ್ ಮಾತಾಡಿದಾಗ ದರ್ಶನ್ ಸರ್ ಹೇಳಿ ಕಾಟೇರ ಅವ್ರಿಗೆ ಕೊಡ್ಸಿ, ಮದಗಜ ನಮ್ಗೆ ಕೊಡ್ಸೋರು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.